ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜಾಸ್ತಿ ದಿನ ಆಯಿತು, ದಿನ ಅಲ್ಲ ತಿಂಗಳು ಆಗೋಯ್ತು ಅನ್ಕೊಂತೀನಿ ನಾನು ಕುಕ್ಕಿಂಗ್ ವಿಡಿಯೋ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ವಿಡಿಯೋ. ಅದು ಏನು ಸ್ಪೆಷಲ್ ಅಂದರೆ ಕಬಾಬ್ ಮಾಡ. ಕಬಾಬ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಸಿಂಪಲಾಗಿ ಫಾಸ್ಟಾಗಿ ಚೆನ್ನಾಗಿ ರುಚಿಯಾಗಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಬಂದು ಎಲ್ಲರಿಗೂ ಯೂಸ್ ಆಗುತ್ತೆ, ಬ್ಯಾಚುಲರ್ಸ್ ಯೂಸ್ ಆಗುತ್ತೆ, ಲೇಡೀಸ್ಗೂ ಯೂಸ್ ಆಗುತ್ತೆ. ಸ್ವಲ್ಪ ಜನ ಕುಕ್ಕಿಂಗ್ ಬರೋಲ್ಲ, ಕುಕ್ಕಿಂಗ್ ಬರ್ದಿರೋರಿಗೂ ಯೂಸ್ ಆಗುತ್ತೆ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಕಬಾಬ್ ಮಾಡೋಕ್ಕೆ ಏನು ಬೇಕು ಅಂದರೆ ಚಿಕನ್ ಬೇಕು. ಚಿಕನ್ ಬೇಕು, ಕಬಾಬ್ ಪೌಡ್ರು, ಉಪ್ಪು, ಖಾರ ಪುಡಿ, ಎಣ್ಣೆ, ಒಂದು ತವ, ಅಷ್ಟೇ ಸಾಕು. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆ, ಶುಂಠಿ ಹಾಕಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಕರಿಬೇವು ಇದೆ, ಸ್ವಲ್ಪ ಕರಿಬೇಕು, ಇಷ್ಟೇ. ಇನ್ನೇನು ಐಟಮ್ಸ್ ಬೇಡ, ನಾವು ಸಿಂಪಲಾಗಿ ಮಾಡ್ತೀವಲ್ಲ, ಸೊ ಐಟಮ್ಸ್ ಏನು ಬೇಡ. ಸಿಂಪಲಾಗಿ ಬೇಕಂದರೆ ಇನ್ನೇನು ಬೇಕಾಗಿಲ್ಲ. ಒಂದು ಚಿಕನ್ ಬೇಕು, ಒಂದು ತವ ಬೇಕು ಮಿಕ್ಸ್ ಮಾಡೋಕ್ಕೆ, ಒಂದು ಕಬಾಬ್ ಪೌಡ್ರು, ಇನ್ನೊಂದು ಬಾಂಡ್ಲಿ ಇದು ಕಬಾಬ್ ಎಣ್ಣೆ ಹಾಕಿ ಕಬಾಬ್ ಮಾಡೋಕ್ಕೆ, ಮತ್ತು ಉಪ್ಪು, ಖಾರ ಪುಡಿ, ಮತ್ತು ಚಿಕನ್ ಮಸಾಲ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಈ ಥರ ಜಜ್ಜಿ ಹಾಕಿ, ಯಾಕಂದರೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಮತ್ತು ನಾನು ರೆಕಮೆಂಡ್ ಮಾಡಬೇಕಂದ್ರೆ ತೇಜನಲ್ಲಿ ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ಇದರಲ್ಲಿ ತುಂಬ ಕೆಮಿಕಲ್ ಲೆಸ್ ಇರುತ್ತೆ. ಕೆಮಿಕಲ್ ಇಲ್ದಿರೋ ಪ್ರಾಡಕ್ಟೇ ಇಲ್ಲ ಇದರಲ್ಲಿ, ತುಂಬ ಕಡಿಮೆ ಇರುತ್ತೆ. ಕಲರೆಲ್ಲ ಯೂಸ್ ಮಾಡಲ್ಲ ಇವರು, ಸೊ ಅದಕ್ಕೆ ತೇಜ ಯೂಸ್ ಮಾಡಿ. ಇದೇನು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ನಾವು ಚಿಕ್ಕ ವಯಸ್ಸಿನಿಂದಲೂ ಯೂಸ್ ಮಾಡ್ತಾಯಿದ್ದೀವಿ ಇದು, ಅದಕ್ಕೆ ಹೇಳಿ. ಇದು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ, ಲೇಟೆಸ್ಟ್ ಮುಖ್ಯ. ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಮಸಾಲೆ ಎಲ್ಲ ಹಾಕಾಯಿತು ನೋಡ್ಬೋದು, ಎಲ್ಲ ಮಸಾಲೆ ಎಲ್ಲ ಹಾಕಾಯಿತು. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಇದು ನೀವು ಯಾವ ಥರ ಮಿಕ್ಸ್ ಮಾಡ್ತೀರೋ ಅದು ಡಿಪೆಂಡು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿ ಟೇಸ್ಟು ಕರೆಕ್ಟಾಗಿ ಇದೆಯಾ, ಉಪ್ಪಲ್ಲ ಅಂತ ಸ್ವಲ್ಪ ನೋಡಿ ಟೇಸ್ಟು. ಆಮೇಲೆ ಹ್ಯಾಂಡ್ ವಾಶ್ ಮಾಡಿ. ಹ್ಯಾಂಡ್ ವಾಶ್ ಮಾಡಿದ್ರೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಟೇಸ್ಟ್ ನೋಡಿ ಹ್ಯಾಂಡ್ ವಾಶ್ ಮಾಡಿ. ಮಿಕ್ಸಿಂಗ್ ಎಲ್ಲ ಆಯಿತು, ಈಗ ನೋಡೋಕೆ ಕಾಣಿಸ್ತಿದ್ಯಾ, ತುಂಬ ಅಟ್ರಾಕ್ಟ್ ಆಗ್ತಿದೆ ಅಲ್ವಾ ಕಲರ್. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಾಕಿ. ನೆಕ್ಸ್ಟ್ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ಟವ್ ಹಚ್ಚಿದ್ಮೇಲೆ ಸ್ವಲ್ಪ ತವ ಬಿಸಿ ಆಗಲಿ. ತವ ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆಮೇಲೆ ಕಬಾಬ್ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದೆ, ಈಗ ಒಂದೊಂದು ಬಿಡೋಣ. ಒಂದೊಂದು ಬಿಡಿ, ಯಾಕಂದರೆ ಹೋಟ್ಲಲ್ಲಿ ಒಂದೇ ಸತಿ 10-15 ಬಿಡ್ತಾರೆ.
ಒಂದೊಂದು ಇದೆ ಚೆನ್ನಾಗಿ. ಚಟಾಪಟ ಬಟ್ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ತಿಲ್ಲ, ನಾರ್ಮಲ್ ಕಬಾಬ್ ಮಾಡ್ತಿದ್ದೀವಿ. ಬಟ್ ಸೌಂಡ್ ನೋಡಿ, ಚಟಾಪಟ ಎಲ್ಲ ಆಗ್ತಿದೆ. ಈ ಸೌಂಡ್ ಒಂಥರ ಸಕಾಲಾಗಿತ್ತಲ್ಲ ಕೆಲಕ್ಕೆ, ಅಡುಗೆ ಮಾಡೋದು ಗೊತ್ತಿರುತ್ತೆ. ಕಬಾಬ್ ಆಯಿತು. ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ. ನಾನೇ ತಿಂದಿದ್ದು ನಾನೇ ಚೆನ್ನಾಗೈತೆ ಅಂತ ಹೇಳೋದಕ್ಕಿಂತ ನೀವು ಟ್ರೈ ಮಾಡಿದ್ಮೇಲೆ ಒಂದ್ಸಲ ವೀಡಿಯೋಗೆ ಬಂದು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಸಕಾಲಾಗಿದೆ ಫ್ರೆಂಡ್, ಟ್ರೈ ಮಾಡೋ. ಏನೂ ಬೇಕಾಗಿಲ್ಲ, ಚಿಕನು, ಕಬಾಬ್ ಪೌಡ್ರು, ಚಿಕನ್ ಮಸಾಲ, ಉಪ್ಪು, ಖಾರ ಪುಡಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಪೇಸ್ಟ್ ಬೇಕು. ಪೇಸ್ಟ್ಗೋಸ್ಕರ ನೀವು ಕೈಯಲ್ಲೇ ಇದು ಮಿಕ್ಸ್ ಮಾಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿ ಕಬಾಬ್ ಅಷ್ಟೇ, ಇನ್ನೇನಿಲ್ಲ. ತುಂಬ ದೊಡ್ಡ ರೆಸಿಪಿ ಏನಿಲ್ಲ, ತುಂಬ ಲಾಂಗ್ ಟೈಮು ಏನಿಲ್ಲ, ಜಸ್ಟ್ 5 ಮಿನಿಟ್ಸಲ್ಲೇ ಅವು ಮುಗಿಯುತ್ತೆ. ಚೆನ್ನಾಗಿದೆ, ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಒಂದೇ ಒಂದು ಕಮೆಂಟ್ ಮಾಡಿಯಪ್ಪ. ಮತ್ತು ರೆಸಿಪಿ ಮತ್ತು ಟ್ರೈ ಮಾಡ್ತೀರಾ ಮತ್ತು ಹೇಳಕ್ಕೆ ಹೋಗ್ಬೇಡಿ. ತುಂಬ ಟೈಮ್ ಏನು ಬೇಕಾಗಿಲ್ಲ, ಕಮ್ಮಿ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.